ನಮಸ್ತೆ ಸರ್. ಆಕ್ಚುಲಿ ನಾವು ಮಾಡಿರೋಂಥ ಕಿರುಚಿತ್ರ ಬಂದು ಉಪರಿ ಅಂತ. ಇದೊಂದು ಸ್ಪಿರಿಚುವಲ್ ಥ್ರಿಲ್ಲರ್ ಕಥೆ. ನೀವೆಲ್ಲ ನೋಡಿರೋ ಅನ್ಕೊಂತೀನಿ. ಇದರಲ್ಲಿ ಸುಮಾರು ವಿಷಯಗಳನ್ನ ಅಳವಡಿಸ್ಕೊಂಡಿದ್ವಿ. ಕ್ರಿಯೇಟಿವಿಟಿ ಜೊತೆಗೆ ಒಂದು ಕಲ್ಚರ್ನ ಯೂಸ್ ಮಾಡಿಕೊಂಡು ಕಲ್ಚರ್ನ ಕ್ರಿಯೇಟಿವಿಟಿ ಹೆಂಗೆ ತೋರಿಸ್ಬೋದು ಅಂತ ಅದರಲ್ಲಿ ಒಂದು ಕಥೆ ಹೇಳ್ಕೊಟ್ಟಿದ್ವಿ. ಅಂದರೆ ಪ್ರಪಂಚ ಹಿಂಗೆ ಕೊನೆಗೊಳ್ಬೋದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅದು ಎಲ್ಲ ಅಂದರೆ ತ್ರೇತಾಯುಗದಿಂದ ದ್ವಾಪರ ಯುಗ ಇವಾಗ ಬಂದಿರೋ ಕಲಿಯುಗ, ಈ ಯುಗಗಳಿಂದ ಎಲ್ಲ ಬದಲಾಗಿ ನಮ್ಮ ಮನುಷ್ಯನ ನಡವಳಿಕೆ ಎಲ್ಲವನ್ನು ಒಗ್ಗೂಡಿಸಿಕೊಂಡು ಮಾಡಿರೋಂಥ ಒಂದು ಕಿರುಚಿತ್ರನೇ ಉಪರಿ. ಎಲ್ಲ ನೋಡಿದ್ರ ಅಜಯ್ ಭಂಡಾರಿ ಅಂತ. ಆಕ್ಚುಲಿ ನಾವು ಒಂದು ಶಾರ್ಟ್ ಫಿಲಮ್ ಅಲ್ಲಿ ಬಾಡಿ ಡಬಲ್ ಮಾಡಿದ ಒಂದು ಯಾವ್ದಾದ್ರು ಶಾರ್ಟ್ ಫಿಲಮ್ ಇದೆ. ಇವರು ಇಲ್ದಿರೋ ಟೈಮಲ್ಲಿ ನಾನು ಇವರಿಗೆ ಒಂದು ಪೊಸಿಷನ್ ಎಲ್ಲ ಕೊಡ್ತಾ ಇದೆ. ಮತ್ತೆ ಬಾಡಿ ಡಬಲ್ ಕ್ಯಾರೆಕ್ಟರ್ ನಾನೇ ಮಾಡಿರೋದು ಇವ್ರದ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ನೀವು ಇನ್ನೊಂದ್ಸಲ ಕ್ಲಾರಿಫಿಕೇಶನ್ಗೋಸ್ಕರ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಇನ್ನೊಂದ್ಸಲ. ತುಂಬಾ ಡೀಟೇಲಿಂಗ್ ವರ್ಕ್ ಅನ್ಸುತ್ತೆ ನಿಮ್ಗೆ. ಒಂದು ರಿವ್ಯೂ ಅಂದ್ರೆ ಯಾರೋ 4 ಜನ ಮಾತು ಕೇಳ್ಕೊಂಡು ಕೊಡೋ ಬದಲು ನಿಮ್ಗೆ ಅನ್ಸಿದ ರಿವ್ಯೂನ ನೀವೇ ಒಂದು ಜೆನ್ಯೂನ್ ಆಗಿ ನೀವೇ ಹಾಕ್ತೀರಾ ಕಮೆಂಟ್ ಬಾಕ್ಸ್ ಹೋಗಿ. ಅಷ್ಟೊಂದು ಚೆನ್ನಾಗಿ ಮೂಡ್ ಬಂದಿದೆ ಉಪರಿ ಸಿನಿಮಾ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಸರು ಕಾರ್ತಿಕ್. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಇನ್ನೂ 4-5 ಜನ ಹುಡುಗರು ಇದ್ರು. ಅವರು ಕೆಲವು ಪ್ರಾಬ್ಲಮ್ ಇಂದ ಬರೋಕ್ಕಾಗಿಲ್ಲ. ಪ್ರಸನ್ನ ಸರ್ ಅಂತ ಲಿಂಕ್ ಮಾಡಿರೋಂಥ ಪ್ರಸನ್ನ ಸರ್ ಇದಕ್ಕೂ ಮ್ಯೂಸಿಕ್ ಡೈರೆಕ್ಟ್ ಬ್ಲಿಂಕಿಂಗ್ ಮಾಡಿದವರು ಇದಕ್ಕೂ ಮಾಡಿದ್ದು. ವಿಜುವಲ್ಸ್ ಎಲ್ಲ ಹೇಗನ್ನಿಸ್ತು ಮತ್ತೆ ಮ್ಯೂಸಿಕ್ ಎಲ್ಲ ನಿಮಗೆ? ಈ ಕೋರ್ಟ್ ಕಡಿತೀವಲ್ಲ, ಇನ್ನು ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಇದ್ವಿ. ಇನ್ನೇನು ಕಡಿಬೇಕು ಅಂತ. ಯಾವ ಕ್ಯಾಮ್ರಾನು ಅಂದ್ರೆ ಮೊಬೈಲ್ ಫೋನೇ ಆಗಲಿ ಕ್ಯಾಮ್ರಾನೇ ಆಗಲಿ ಯಾವುದು ಇನ್ನೂ ಆನೇ ಆಗಿರಲಿಲ್ಲ. ಆ ಟೈಮಲ್ಲಿ ಕಡಿದ್ರು. ಅದು ಯಾರು ಒಂದು ಶಾರ್ಟ್ ತಗೊಂಡಿಲ್ಲ. ಅದನ್ನು ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ದೇವರಿನ ಪ್ರತಿಮೆ ಎಲ್ಲ ತುಂಬಾ ಮಾಡಿದ್ವಿ. ಅದು ಕಡಿಯುವಾಗ ಯಾರು ಕ್ಯಾಮ್ರಾನು ಆದಾಗಿಲ್ಲ. ಅಂದ್ರೆ ಶಾರ್ಟ್ ರೆಡಿ ಇರ್ಬೇಕಾಗಿತ್ತು, ಬಟ್ ಯಾರಿಗೂ ಅದು ತಲೆಯಲ್ಲೇ ಇರಲಿಲ್ಲ ಶಾರ್ಟ್ ರೆಡಿ ಇದೆ ಅಂತ. ಗೊತ್ತಾಗ್ಲಿಲ್ಲ ಕಡ್ಬಿಟ್ಟಿದ್ರು ಅವರು. ಆಕ್ಚುಲಿ ಆಕ್ಟ್ ಮಾಡಿದ್ರು ಕೂಡ ಆರ್ಟಿಸ್ಟ್, ಪ್ರೊಫೆಷನಲ್ ಆರ್ಟಿಸ್ಟ್ ಯಾರು. ಅವರಿಗೆ ಇವನ್ ಕ್ಯಾಮ್ರಾ ರೋಲ್ ಹೇಳಿರಲಿಲ್ಲ, ರೋಲಿಂಗ್ ಹೇಳಿರಲಿಲ್ಲ, ಆಕ್ಷನ್ ಹೇಳಿರಲಿಲ್ಲ. ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಮತ್ತೆ ಅದನ್ನ ಮತ್ತೆ ರೀಶೂಟ್ ಮಾಡಿ ಇದಕ್ಕೆಲ್ಲ ವಿಜುವಲ್ ಸರ್ ಅಂತ ನಮ್ಮ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇದೆಲ್ಲರೂ ಈಗ ಶಕ್ತಿ ಉಪರಿ ಒಂದು ದೊಡ್ಡ ವಿಜುವಲ್ ಒಂದು ಕ್ರಿಯೇಟಿವ್ ವರ್ಕ್ ಕಾರಣಕ್ಕೆ ನಮ್ಮ ಪ್ರೊಡ್ಯೂಸರ್ ವಿಜುವಲ್ ಸರ್ ಅಂದ್ರೆ ಇದು 2ನೇ ಸಲ ಶೂಟ್ ಮಾಡಿ 2ನೇ ಕೋರ್ಟ್ ಕಟ್ತಿತ್ತು. ಫಸ್ಟ್ ಒಂದು ಕಟ್ಟಿ ಅದನ್ನ ಯಾರು ತಗೊಳ್ಳಿಲ್ಲ. ಅದೇನು ಮಿಡ್ ನೈಟ್ ಅದು ಆಕ್ಚುಲಿ ಮಿಡ್ ನೈಟ್. ಸೆಕೆಂಡ್ ಟೈಮ್ ರೀಶೂಟ್ ಮಾಡಿದಾಗ ಈ ತರ ಬಂದಿತ್ತು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶಂಕರನಾಗ್ ಒಡೆಯರ್ ಅಂತೇಳಿ. ನಾನು ಮೂಲತಃ ಒಂದು ಉತ್ತರ ಕನ್ನಡದವನು. ನಾನು ರಂಗಭೂಮಿ ಕಲಾವಿದ ಹಾಗೂ ಸಿನಿಮಾ ಕಲಾವಿದ. ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಆಗಿ, ಜೊತೆಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ನ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಇವಾಗಲೂ. ಆಮೇಲೆ ದ್ವಿತೀಯ ಅಂತ ಒಂದು ಶಾರ್ಟ್ ಫಿಲ್ಮಲ್ಲಿ ಅದ್ರಿಗೆ ನಿರ್ದೇಶನ ಹಾಗೂ ನಟನೆ ಮಾಡಿದ್ದೀನಿ. ಇದರ ನಿರ್ಮಾಣ ಬಂದು ನಮ್ಮ ತಂದೆ ತಾಯಿನೇ ಮಾಡಿರೋದು. ಇದರ ಕೋ ಪ್ರೊಡ್ಯೂಸರ್ ಬಂದು ಜೀವನ್ ಫರ್ನಾಂಡಿಸ್ ಅಂತ ಹೇಳಿ, ಹಾಗೂ ಸ್ವರೂಪ್ ಬಿಜಿ ಅಂತ ಮಾಡಿದ್ದಾರೆ. ಹಾಗೂ ದ್ವಿತೀಯ ಶಾರ್ಟ್ ಫಿಲ್ಮ್ ಕತೆ ಮತ್ತೆ ಡೈಲಾಗ್ ರೈಟಿಂಗ್ ಬರ್ತಿರೋದು ಪ್ರಸಾದ್ ಇಂಗಳಿಗೆ ಅಂತ. ಅವ್ರು ಇಲ್ಲೇ ಇದ್ದಾರೆ. ನಮಸ್ತೆ, ನನ್ನ ಹೆಸರು ಪ್ರಸಾದ್ ಇಂಗಳಿಗೆ ಅಂತ. ಈ ದ್ವಿತೀಯ ಸಿನಿಮಾದ ಕತೆ ಮತ್ತು ಡೈಲಾಗ್ಸ್ ಬರೆದಿದ್ದೇನೆ. ನನಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಈ ಕತೆನ ನಾನು ನ್ಯೂಸ್ ಪೇಪರ್ ಮತ್ತೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಿದ್ನಲ್ಲ, ಅವಾಗೆಲ್ಲ ಈ ಥರ ಆತ್ಮಹತ್ಯೆಗಳು ಮತ್ತೆ ಈಗ ಈ ಥರ ನೆಗೆಟಿವ್ ಈ ಥರ ಮೈಂಡ್ ಸೆಟ್ ಇರೋದು ಆ ಥರ ಎಲ್ಲ ನ್ಯೂಸ್ಗಳು ಜಾಸ್ತಿ ಓದ್ತಾ ಇದ್ದೆ. ಹಾಗಾಗಿ ಯಾವ ರೀತಿ ಮನಸ್ಸು ನಮ್ಮ ಮೇಲೆ ಪರಿವರ್ತನೆ ಬೀಳುತ್ತೆ, ಬಾಹ್ಯ ಮನಸ್ಸು, ಸೂಕ್ತ ಮನಸ್ಸು ಅಂತ 2 ಮನಸ್ಸು ಇರುತ್ತಲ್ಲ, ಅವು ಯಾವ ಥರ ಮನುಷ್ಯನ ಆಲೋಚನೆಗಳನ್ನ ಇದು ಮಾಡುತ್ತೆ ಅಂತಂದ್ರೆ ಅದು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನನ್ನ ತಲೆಯಲ್ಲಿ ಒಂದು ಕತೆ ಬಂತು. ಅದನ್ನ ನಾವು ಈ ದ್ವಿತೀಯ ಸಿನಿಮಾ ಮುಖಾಂತರ ತಿಳಿಸಿದ್ವಿ. ರಿಯಲ್ ಆಗಿ ಅದರಿಂದ ಪ್ರೇರೇಪಣೆ ಬಂದಿದೆ. ಪ್ರಜಾವಾಣಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಪ್ರತಿದಿನ ಓದ್ತಾ ಇದ್ನಲ್ಲ, ಆ ತರ ನ್ಯೂಸ್ಗಳು ಜಾಸ್ತಿ ನೋಡ್ತಾ ಇದ್ದೆ. ಮನಸ್ಸಿನ ಮೇಲೆ ಪರಿಣಾಮ, ಆತ್ಮಹತ್ಯಾ ಆಲೋಚನೆಗಳು ಬಂದು ಮನುಷ್ಯನ ಯಾವ ರೀತಿ ಮೇಡಮ್. ಹಾಗೆ ಏನಂತಂದ್ರೆ ಇವಾಗ್ಲೂ ಪ್ರೆಸೆಂಟ್ ಆಗಿ ಪ್ರತಿಯೊಂದು ಮನುಷ್ಯರಿಗೆ ನಾವಾದ್ರೂ ನಕಾರಾತ್ಮಕವಾಗಿ ಮತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾನೆ ಇರ್ತೀವಿ. ನಾವು ಒಬ್ಬರೇ ಇದ್ದಾಗ ತುಂಬಾ ನಕಾರಾತ್ಮಕ ವಿಷಯಗಳು ತುಂಬಾ ಓಡ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಅದು ನಾವು ಏನು ಸೂಸೈಡ್ ಮಾಡ್ಕೊಳ್ಳೋಣ, ಅದು ಏನೇ ಮಾಡೋಣ ಅಂದ್ರೆ ಸೈಕ್ ಆಗ್ತಾ ಹೋಗುತ್ತೆ ನಮ್ಮ ತಲೆ. ಆ ತರ ಮೈಂಡ್ ಸೆಟ್ ಮೇಲೆ ಇದನ್ನ ದ್ವಿತೀಯ ಅಂತ ಒಂದು ಮಾಡಿರೋದು. ಇದು 3 ವರ್ಷ ಆಗಿದೆ ಕೆಲಸ ಮಾಡಿ. ಹಾಗೆ ಇದರಲ್ಲಿ ನಾಯಕಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ನಾನು ದ್ವಿತೀಯ ಸಿನಿಮಾದಲ್ಲಿ ನಾನು ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್ ಶೇಡ್ ಅಲ್ಲಿ. ಆ ಮೂವಿ ಬಗ್ಗೆ ಕೇಳಿದಾಗ, ಸ್ಕ್ರಿಪ್ಟ್ ಓದಿದಾಗ ಒಳ್ಳೆ ರೀತಿಯಾಗಿ ಅನ್ನಿಸ್ತು. ಅಂದ್ರೆ ಇವಾಗಿನ ಯುವ ಜನತೆ ಹೆಂಗೆ ಅಂದ್ರೆ ಏನಾದ್ರು ಆಗ್ಬಿಟ್ರೆ ನೆಗೆಟಿವ್ ಥಾಟ್ಸ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಡಿಪ್ರೆಷನ್, ಆಂಗ್ಸಿಟಿ ಅದೆಲ್ಲ ನಾವು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ, ನ್ಯೂಸ್ಗಳಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ.
ಸೊ ಅದಕ್ಕೆ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗ್ಲಿ, ಅವರು ಅದರಿಂದ ಆಚೆ ಬಂದು ಜಗತ್ತು ಇನ್ನೂ ಸುಂದರವಾಗಿದೆ ಅಂತ ನೋಡ್ಲಿ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ಕೆಲಸ ಮಾಡಿ. ಥ್ಯಾಂಕ್ ಯು. ಹಾಗೆ ಇದ್ರ ಕಲರಿಂಗ್ ಮಾಡಿದವರು ಇಲ್ಲೇ ಶಿವಕುಮಾರ್ ಸರ್ ಇದ್ದಾರೆ. ಮಾತಾಡಿ. ಓಕೆ, ಈ ಪ್ರಾಜೆಕ್ಟ್ ಬಂದಾಗ ನಂಗೆ ಫುಲ್ ಕಲರ್ ಅಂದ್ರೆ ಲೈಕ್ ಎಲ್ಲ ಆಗಲ್ಲ. ಥೀಮ್ಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ ಥೀಮ್ನ ಅಚೀವ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡಿದ್ವಿ. ಸೊ ನೋಡಿದ್ದೀರಾ ನೀವೆಲ್ಲ, ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು. ಮತ್ತೆ ಮ್ಯೂಸಿಕ್ ಮಾಡಿದವರು ಮತ್ತೆ ಸುಮಾರು ಜನ ಕಲಾವಿದ್ರು ಇನ್ನೂ ಮಿಸ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹಾಗೆ ನಾನು ಇಡೀ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ನಿಮಗೂ ಸಹಿತ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಕಮ್ ಗಿರೀಶ್ ಅಂತ. ಈ ದಿನ ನಮ್ಮ ಸ್ನೇಹಿತರಾದಂಥ ಜಗನ್ನಾಥ್ ರಾವ್ ಅವರು PK ಸ್ಟುಡಿಯೋಸ್ ಅನ್ನೋ ಸಂಸ್ಥೆಯ ಮುಖಾಂತರ ಎಲ್ರಿಗೂ ಕನ್ನಡ ಕಿರುಚಿತ್ರ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ಗುಬ್ಬಚ್ಚಿಗಳು ಅನ್ನೋ ಒಂದು ಶಾರ್ಟ್ ಮೂವಿ ಕೂಡ ಪ್ರದರ್ಶನ ಮಾಡಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಅದು ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಇವೆಲ್ಲ ಶಾರ್ಟ್ ಮೂವೀಸ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಮೆಸೇಜಸ್ ಇರ್ತದೆ. ಇದನ್ನೆಲ್ಲರೂ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಕೋರಿಕೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರು ಬದಾಮಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ಒಂದು 1 ಲಕ್ಷ 2 ಲಕ್ಷದಲ್ಲಿ ಈ ಸಿನಿಮಾ ಮಾಡಿದ್ವಿ. ಹಲವಾರು ನನಗೆ ತುಂಬ ಜನಗಳು ಇದಕ್ಕೆ ಸಪೋರ್ಟ್ ಮಾಡಿದರು. ನಮ್ಮ ಭಾಗದಲ್ಲಿ ಈ ಸಿನಿಮಾ ಒಂದು ಯಶಸ್ವಿಗೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಆ್ಯಕ್ಚುಲಿ ಇದನ್ನು ನಾವು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಅಡೆತಡೆಗಳು ಬಂದು ಒಂದು ಕಿತ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಒಂದು ಅವಕಾಶ, ಇವತ್ತಿನ ಒಂದು ಶೋ ನನಗೆ ತುಂಬ ಅವಕಾಶ ಆಯಿತು. ಸೊ ಹಾಗಾಗಿ ನಾನು ಇನ್ನೂ ಮುಂದೆ ಒಳ್ಳೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಂಡದವರಿಗೆ. ಸರ್, ಇನ್ನೇನಾದರೂ ನೀವು ನನ್ನ ಈ ಸಿನಿಮಾದಲ್ಲಿ ತಪ್ಪುಗಳಾಗಿದ್ರೆ ನೀವೇನಾದರೂ ಹೇಳ್ಬೋದಾ ಸರ್? ಈ ಚಿತ್ರದಲ್ಲಿ ಒಂದಿಷ್ಟು ಕಲಾವಿದರು ಅಂತಂತಂದ್ರೆ ಸೀನಿಯರ್ ಆಗಿ ಪ್ರಣಯ ಮೂರ್ತಿ ಸರ್ ಆಗಿರ್ಬೋದು, ರಾಜು ಗಡ್ಡಿ ಆಗಿರ್ಬೋದು, ಶರ್ವರಿ ಆಗಿರ್ಬೋದು, ಇನ್ನೂ ಸುಮಾರು ಕಲಾವಿದರು ಇದಕ್ಕೆ ನನಗೆ ತುಂಬ ಒಂದು ಕೋಆಪರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲ ಶೂಟಿಂಗ್ ಮಾಡಿರುವಂಥ ಸ್ಥಳದಲ್ಲಿ ಲೊಕೇಶನ್ಸ್ ಆಗಿರ್ಬೋದು, ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಿದೆ. ಹಾಯ್ ಸರ್, ನನ್ನ ಹೆಸರು ಪ್ರಹ್ಲಾದ್ ಅಂತ. ಸೊ ನನ್ನ ಸಿನಿಮಾ ಬಂದು ಬಾಳ ಪುಸ್ತಕದೊಂದು ಅಧ್ಯಾಯ ಅಂತ. ಸೊ ಇವರು ನಮ್ಮ DOP ಸನತ್ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಹೇಲಡಿಕೆ ಅಂತ. ರಿವರ್ಸಲ್ ಬರೋದೊಂದು ನೋಡಿದ್ರಲ್ಲ, ಸೊ ಅದನ್ನ ಇವರು ಕ್ಯಾಪ್ಚರ್ ಮಾಡಿರೋರು. ಆ್ಯಂಡ್ ಸೊ ಎಲ್ಲ ಹೊಸ ಟೀಮ್ ಸೇರಿ ಒಂದು ಕಡಿಮೆ ಬಜೆಟಲ್ಲಿ ಏನು ಇಲ್ಲದೇ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಐ ಥಿಂಕ್ ಇವತ್ತು ನಾವು ಅದನ್ನ ಥಿಯೇಟ್ರಲ್ಲಿ ನೋಡ್ತಾ ಇದೀವಿ ಎಲ್ಲರೂ. ಸೊ ಇದಕ್ಕೆ ಸಪೋರ್ಟ್ ಮಾಡೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಲಡ್ಕಿ ಅಂತ ಮಾಡಿದ್ವಲ್ಲ, ಅದು ತುಂಬ ಸ್ವಲ್ಪ ರಿವರ್ಸ್ ಮೋಡಿಂದ ತುಂಬ ಶೂಟ್ ಮಾಡೋದು ತುಂಬ ಟೈಮ್ ತಗೊಂಡು ತುಂಬ ಏನಂತೀವಿ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಬಟ್ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಥಿಯೇಟರ್ ಪ್ಲೇ ಆಗಿರೋದು ನೋಡಿ ಇನ್ನೂ ತುಂಬ ಖುಷಿ ಆಗ್ತಿದೆ ನಮಗೆ. ಅದು ರಿವರ್ಸ್ ಅಲ್ಲಿ ಹೇಳ್ತಾರೆ, ಸಾಂಗ್ ರಿವರ್ಸ್ ಇರುತ್ತೆ. ಶೂಟ್ ಮಾಡುವಾಗ ಸಾಂಗ್ ರಿವರ್ಸ್ ಹಾಕೊಂಡು ಶೂಟ್ ಮಾಡಿದ್ದು ನಾವು. ಇಡೀ ಸಾಂಗ್ ನೀವೇನ್ ಕೇಳಿದಿರಲ್ಲ, ಇದೀಗ ನಾರ್ಮಲ್ ಆಗಿ ಕೇಳೋ ಸಾಂಗ್ ನೀವು ಸ್ಟ್ರೈಟ್ ಆಗಿ ಕೇಳಿದಿರ. ಸೊ ಅದನ್ನ ರಿವರ್ಸ್ ಅಲ್ಲಿ ಇದ್ ಮಾಡಿದಾಗ ದುರುಹು ನೀನೋದ್ಯೋಗ ರಾ ಹುಸ್ನಂ ನನ್ ದುರಮನೆ ಸ್ಥಿರ ನಾನಸ್ಲೇ ಕಟ್ ಮಾಡಿ ರಿವರ್ಸ್ ಮಾಡಿದ್ರೆ ಲಡ್ಕಿ ಬಾಯ್ ಬಡುಕಿ ಆತರ ಅಲ್ಲಲ್ಲ, ಅದೇ ವರ್ಡ್ ಅಂದ್ರೆ ಸರ್ ಇದನ್ನ ಆಕ್ಚುಲಿ ಈ ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಆಕ್ಚುಲಿ ಟ್ರೈ ಮಾಡಿರೋದು ಫಾರ್ ದ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ರಜನಿ ಸರ್ ಬಿಟ್ರೆ ಕನ್ನಡದ ಯಾರು ಆ ತರದೊಂದು ಪ್ರಯತ್ನಕ್ಕೂ ಟ್ರೈ ಮಾಡಿಲ್ಲ. ಸೊ ನಾವು ಅದನ್ನ ಯಾಕೆ ನಮ್ಮ ಟೀಮ್ ಅವ್ರು ಸೇರಿ ಎಲ್ಲ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಇದ್ದಾಗ ಇಲ್ಲ ಇದು ಮಾಡ್ಬೋದು, ಯಾಕಂದ್ರೆ ಹೊಸ ಅಟೆಂಪ್ಟ್ ಬೇರೆ, ಈಗ ಯಾರು ಮಾಡ್ದಿರೋದನ್ನ ಮಾಡಿದ್ರೆ ತಾನೇ ಯೂನಿಕ್ ಅಂತ. ಸೊ ಅದಕ್ಕೋಸ್ಕರ ನಾವು ಇಡೀ ಟೀಮ್ ಅವರು ಪ್ಲಾನ್ ಮಾಡ್ಕೊಂಡಿಲ್ಲ. ಫಸ್ಟ್ ಆಕ್ಚುಲಿ ಬೇರೆನೆ ಪ್ಲಾನ್ ಇತ್ತು, ಇಲ್ಲ ಬೇರೆ ಬೇರೆ ಲೊಕೇಶನ್ಸ್ಗಳಿಗೆ ಹೋಗಿ ಬೇರೆ ಬೇರೆ ತರನೇ ಶಾರ್ಟ್ಗಳಿಟ್ಟು ಪ್ಲಾನ್ ಮಾಡೋಣ ಅಂತ. ಬಟ್ ಅದೆಲ್ಲ ಒಂದ್ ಕಡೆ ನಮ್ಮ ಟೀಮ್ ಅವರ ಸ್ಕ್ರೋಲ್ ಮಾಡಿ ನೋಡಿದಾಗ ಓಕೆ ಇದು ಸ್ವಲ್ಪ ಯೂನಿಕ್ ಆಗಿದೆಯಲ್ಲ, ಸೊ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿ ಆ ಅಟೆಂಪ್ಟ್ ಇದ್ ಮಾಡಿದ್ವಿ. ಸೊ ಐ ಥಿಂಕ್ ಇವತ್ತು ಆ ಅಟೆಂಪ್ಟ್ ನ ಎಲ್ಲರೂ ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಬಂದು ನಮ್ಮನ್ನ ಇಷ್ಟು ಚೆನ್ನಾಗಿ ಕವರೇಜ್ ಮಾಡಿ ನಮ್ಮನ್ನ ಇದ್ ಮಾಡ್ತಿರೋ ಮೀಡಿಯಾದವ್ರಿಗೆ.
ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಹೆಸರು ಗುಬ್ಬಚ್ಚಿಗಳು ಅಂತ. ಒಂದು ಯೂತ್ಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ವಿ. ಯಾಕಂದ್ರೆ ಯಾವಾಗಲೂ ಎಲ್ಲರೂ ಮೊಬೈಲಲ್ಲೇ ಅಡಿಕ್ಷನ್ ಆಗಿರ್ತಾರೆ. ಸೊ ಲೈವ್ಲಿ ಆಗಿ ಬದುಕೋದನ್ನ ಕೂಡ ಜೀವಿಸ್ಬೇಕು, ಪ್ರತಿಯೊಂದು ಸುತ್ತಮುತ್ತ ಇರೋ ಪ್ರಕೃತಿನ ಕೂಡ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಸೊ ಇದನ್ನೆಲ್ಲ ನೀವು ಕವರ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ಮೀಡಿಯಾದಲ್ಲೂ ಥ್ಯಾಂಕ್ ಯು ಸರ್. ಶಾರ್ಟ್ ಫಿಲಮ್ ಏನು ಮಾಡಿದ್ರು ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಐಡಿಯಾ. ಯಾಕೆ ಅಂತ ಹೇಳಿದ್ರೆ ನಾವು ಶಾರ್ಟ್ ಫಿಲಮ್ ಮಾಡೋರಿಗೆ ಇದು ಮಾಡಿ ಪ್ರಮೋಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ ಅವಾಗ ಅವರು ದೇ ವಿಲ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್. ಇದು ಈಗ ಬಂದಿದ್ದೆಲ್ಲ ಇದ್ರೂ ಕೂಡ ಪ್ರತಿಯೊಬ್ಬರು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಐ ಥಿಂಕ್ ಅವರಿರೋ ಕಾನ್ಸೆಪ್ಟ್ ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೆ ಇದಿದೆ. ಮುಂದೆ ದೊಡ್ಡ ದೊಡ್ಡ ಫ್ಯೂಚರ್ ಫಿಲಮ್ ಮಾಡೋ ಐಡಿಯಾಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಐ ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್.